ಮೊದಲನೇ ರೌಂಡಿಂದ ಎರಡನೇ ರೌಂಡಿಗೆ ನೀಟಲ್ಲಿ ಯಾವ ರೀತಿಯ ಒಂದು ಕಟ್ ಆಫ್ ಅಲ್ಲಿ ವೇರಿ ಆಗ್ತದೆ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ನೀಟ್ ಇನ್ನೊಂದು ವರ್ಷ ಡ್ರಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರೋದು ಇನ್ಸ್ಪೈರ್ ನೀಟ್ ಅಕಾಡೆಮಿ. ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳು ಹೈಲಿ ಕ್ವಾಲಿಫೈಡ್ ಆಗಿದ್ದಾರೆ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಕೇವಲ ಒಂದೇ ಒಂದು ಅಕಾಡೆಮಿ ಯಾವುದಾದ್ರೂ ಇದ್ರೆ ಅದು ಇನ್ಸ್ಪೈರ್ ಅಕಾಡೆಮಿ. ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ. ಮೊದಲಿಗೆ ಈಗ 3BG ಕ್ಯಾಟಗರಿಯಲ್ಲಿ ನೋಡೋಣ. ಲಾಸ್ಟ್ ಇಯರ್ ಒಂದು ಕಟ್ ಆಫ್ ಯಾವ ರೀತಿ ಇತ್ತಂದ್ರೆ ಫಸ್ಟ್ ರೌಂಡ್ ಅಲ್ಲಿ 69,212ಕ್ಕೆ ಕಟ್ ಆಫ್ ನಿಂತಿತ್ತು. ಬಟ್ ವಿಪರ್ಯಾಸ ಏನಂದ್ರೆ ಈ ವರ್ಷ 60,000ಕ್ಕೆ ಈ ಒಂದು ಕಟ್ ಆಫ್ ನಿಂತಿದೆ. ಅಂದ್ರೆ ಇಲ್ಲಿ ಗಮನಿಸಬಹುದು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಎಷ್ಟು ಡಿಫರೆನ್ಸ್ ಇದೆ ಅಂತ. 10,176 ಡಿಫರೆನ್ಸ್ ಇದೆ. ಅಂದ್ರೆ ನೀವು ಗಮನಿಸಿ ಈ ಒಂದು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಈ ಒಂದು ಕ್ಯಾಟಗರಿಗಳಲ್ಲಿ ಅಂದ್ರೆ 3AG 3BG ಅಷ್ಟೇ ಅಲ್ಲದೆ ಜನರಲ್ ಕ್ಯಾಟಗರಿಗಳಲ್ಲಿ ಎಷ್ಟೊಂದು ಕಟ್ ಆಫ್ ವೇರಿ ಆಗ್ತದೆ ಎಂಬುದು ನಿಮಗೆ ಐಡಿಯಾ ಸಿಗ್ತದೆ. ಅಪ್ರಾಕ್ಸಿಮೇಟ್ಲಿ 10,000ವರೆಗೆ 3AG 3BG ಮತ್ತು ಜನರಲ್ ಕ್ಯಾಟಗರಿಗಳಲ್ಲಿ ವೇರಿ ಆಗುವಂತಹ ಚಾನ್ಸಸ್ ಇರ್ತದೆ. ಇದು ಕೂಡ ನಾನು ಯಾವ ರೀತಿ ಹೇಳ್ತೇನೆ ಅಂದರೆ ಮೊದಲಿಗೆ PS ಸೀಟ್ ಕನ್ವರ್ಷನ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರು ಹೊಸ ಕಾಲೇಜ್ಗಳು ಆ್ಯಡ್ ಆದರೆ ಅಥವಾ ಆಲ್ ಇಂಡಿಯಾದಿಂದ ಹಿಂತಿರುಗಿದಂತಹ ಸೀಟ್ಗಳು ಈ ಎಲ್ಲ ಫ್ಯಾಕ್ಟರ್ಸ್ಗಳು ಈ ಒಂದು ಕಟ್ ಆಫ್ ಮೇಲೆ ಬೇಸಿಸ್ ಆಗಿರ್ತದೆ. ಆದ್ದರಿಂದ GM ಕ್ಯಾಟಗರಿ 3A ಕ್ಯಾಟಗರಿ 3B ಕ್ಯಾಟಗರಿಗಳಲ್ಲಿ ನೀವು ಬಾರ್ಡರ್ ಲೈನಲ್ಲಿದ್ದು ಇನ್ನೂ ಕೂಡ ಸೀಟ್ ಸಿಕ್ಕಿಲ್ಲ ಅಂತ ಭಯ ಪಡೋದಕ್ಕೆ ಹೋಗಬೇಡಿ. ಖಂಡಿತವಾಗಿ ಅಟ್ಲೀಸ್ಟ್ 5,000ದಿಂದ ಹಿಡ್ಕೊಂಡು 10,000ವರೆಗೆ ಈ ಒಂದು ಕಟ್ ಆಫ್ ವೇರಿ ಆಗಿಯೇ ಆಗ್ತದೆ. ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಡ್ರಾಪ್ ಆಗೋದು ಕೇವಲ ಈ ಒಂದು ಕ್ಯಾಟಗರಿಗಳಲ್ಲಿ ಬಹಳಷ್ಟು ಕಾಣಿಸ್ತದೆ. ಮುಖ್ಯವಾಗಿ ಜನರಲ್ ಕ್ಯಾಟಗರಿ 3A ಕ್ಯಾಟಗರಿ 3B ಕ್ಯಾಟಗರಿ. ನಾನು ಆಲ್ರೆಡಿ ಹೇಳಿದಂತೆ GM ಕ್ಯಾಟಗರಿಯ ಕಟ್ ಆಫ್ ಅನ್ನು ಕೂಡ ಗಮನಿಸಿ 69,117 ಇತ್ತು. ಸೆಕೆಂಡ್ ರೌಂಡ್ಗೆ 78,997 ಆಗಿತ್ತು. ಈ ಒಂದು ಕಟ್ ಆಫ್ ಚೇಂಜ್ ನೋಡ್ಬೋದು ನೀವು 99,880 ಇದೆ. ಅಂದರೆ ಅಲ್ಲಿ 10,000 ಡಿಫ್ರೆನ್ಸ್ ಆಗಿತ್ತು 3B ಕ್ಯಾಟಗರಿಯಲ್ಲಿ. ಬಟ್ ಇದು GM ಕ್ಯಾಟಗರಿ ಆಗಿರೋದ್ರಿಂದ 9,000 ಡಿಫ್ರೆನ್ಸ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 10,000ವರೆಗೆ ಈ ಒಂದು ಕಟ್ ಆಫ್ ಕೂಡ ಡ್ರಾಪ್ ಆಗಿದೆ ಸೆಕೆಂಡ್ ರೌಂಡಲ್ಲಿ. ಆದ್ರಿಂದ ನಾನು ಏನು ಹೇಳೋದಂದ್ರೆ ಸೆಕೆಂಡ್ ರೌಂಡ್ಗೆ ಈ ಒಂದು ಕ್ಯಾಟಗರಿಗಳಲ್ಲಿ ಬಹಳ ಮಟ್ಟಿಗೆ ಒಂದು ಡ್ರಾಪ್ ಆಗ್ತದೆ ಕಟ್ ಆಫ್ನಲ್ಲಿ. ಆದ್ದರಿಂದ ಯಾವುದೇ ಟೆನ್ಷನ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೂ ಕೂಡ ಈಗ 12 ಲಕ್ಷದ ಸೀಟ್ಸ್ಗಳನ್ನು ಕೂಡ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಅನ್ನು ಮಾಡಿದ್ದೇನೆ ಎಷ್ಟು ಡ್ರಾಪ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ ಅಂತ. ಆ ಒಂದು ವಿಡಿಯೋನ ಇನ್ನೂ ಕೂಡ ನೀವು ನೋಡಿಲ್ಲ ಅಂದರೆ ಖಂಡಿತವಾಗಿ ಆ ವಿಡಿಯೋನ ನೋಡಿಕೊಂಡು ಈ ವಿಡಿಯೋನ ನೋಡಿ. 12 ಲಕ್ಷ ಯಾರಿಗೆ ಬೇಕಾಗಿರ್ತದಲ್ಲ ಅಂಥವರಿಗೂ ಕೂಡ ಬಹಳಷ್ಟು ಖುಷಿಯಾಗುವಂಥ ಒಂದು ಸಂಗತಿಯನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಅಂದರೆ ಎಷ್ಟರ ಮಟ್ಟಿಗೆ ಸೆಕೆಂಡ್ ರೌಂಡಲ್ಲಿ ಡ್ರಾಪ್ ಆಗ್ತದಂತ. ಈಗ ಜನರಲ್ ಕ್ಯಾಟಗರಿದು ಗೊತ್ತಾಯಿತು, 3B ಕ್ಯಾಟಗರಿದು ಗೊತ್ತಾಯಿತು. ಈಗ ಮುಂದಿರುವಂಥದ್ದು 3A ಕ್ಯಾಟಗರಿ. 3A ಕ್ಯಾಟಗರಿಯಲ್ಲಿ ನೋಡ್ಬೋದು ನೀವು 69,890 ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಇತ್ತು. ಸೆಕೆಂಡ್ ರೌಂಡಲ್ಲಿ ಈ ಕಟ್ ಆಫ್ 79,032ಕ್ಕೆ ಕಟ್ ಆಫ್ ನಿಂತಿದೆ. ಅಂದರೆ ಇಲ್ಲಿ ನೀವು ಡ್ರಾಪ್ ನೋಡ್ಬೋದು ಎಷ್ಟಾಗಿದೆ ಅಂತ. 9,142 ಕಟ್ ಆಫ್ ಡ್ರಾಪ್ ಆಗಿದೆ ಈ ಒಂದು ರೌಂಡಿಂದ ಈ ರೌಂಡಿಗೆ. ಆದರೆ 3AG ಕ್ಯಾಟಗರಿಯಲ್ಲಿ 4% ಮಾತ್ರ ರಿಸರ್ವೇಷನ್ ಇರೋದ್ರಿಂದ ಇಲ್ಲಿ 3B ಕ್ಯಾಟಗರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಕಟ್ ಆಫ್ ಡ್ರಾಪ್ ಅನ್ನು ಕಾಣಿಸ್ತದೆ ನಮಗೆ. ನಾನು ಆವಾಗಲೇ ಹೇಳಿದೆ ಕಟ್ ಆಫ್ ಡ್ರಾಪು ಭಾಳ ಜಾಸ್ತಿ ಕಾಣಿಸೋದು GM ಕ್ಯಾಟಗರಿ 3A ಕ್ಯಾಟಗರಿ 3B ಕ್ಯಾಟಗರಿ. ಅದಾದ ನಂತರ ನೆಕ್ಸ್ಟ್ ಡ್ರಾಪ್ ಕಾಣಿಸೋದು ST ಕ್ಯಾಟಗರಿಯಲ್ಲಿ. ಈ ST ಕ್ಯಾಟಗರಿಯ ಕಟ್ ಆಫ್ ಅನ್ನು ನೋಡಿ ಲಾಸ್ಟ್ ಇಯರ್ ಎಷ್ಟಿತ್ತಂದರೆ 2,16,697ಕ್ಕೆ ಕಟ್ ಆಫ್ ಫಸ್ಟ್ ರೌಂಡಲ್ಲಿ ನಿಂತಿತ್ತು. ಸೆಕೆಂಡ್ ರೌಂಡಲ್ಲಿ 2,23,717ಕ್ಕೆ ನಿಂತಿತ್ತು. ಓವರ್ ಆಲ್ ಕಟ್ ಆಫ್ ಡ್ರಾಪ್ ಎಷ್ಟಾಗಿದೆ ಅಂದರೆ 7,020 ಕಟ್ ಆಫ್ ಡ್ರಾಪ್ ಆಗಿದೆ. ನೀವು GM ಕ್ಯಾಟಗರಿಯಲ್ಲಿ 10,000 ಡಿಫರೆನ್ಸ್ ಅನ್ನು ನೋಡ್ಬೋದು. ಬಟ್ ಈ ಒಂದು ಕ್ಯಾಟಗರಿಯಲ್ಲಿ 7,020ವರೆಗೆ ಕಟ್ ಆಫ್ ಡ್ರಾಪ್ ಕೂಡ ನೀವು ಗಮನಿಸಬಹುದಾಗಿರುತ್ತೆ. ಅಂದರೆ ನಾವು ಎಷ್ಟು ಈ ಕೆಳಗಡೆ ಹೋಗ್ತೇವೆ ಈ ಒಂದು ಕ್ಯಾಟಗರಿಗಳಲ್ಲಿ ಅಷ್ಟು ನಮಗೆ ಕಟ್ ಆಫ್ ಡ್ರಾಪ್ ಕೂಡ ಸ್ವಲ್ಪ ಕಡಿಮೆ ಕಾಣಿಸ್ತದೆ. ಅದೇ ರೀತಿ SCG ಕ್ಯಾಟಗರಿಯಲ್ಲಿ ಕೂಡ ನೀವು ಗಮನಿಸಿ ಫಸ್ಟ್ ರೌಂಡಲ್ಲಿ 2,73,564ಕ್ಕೆ ಕಟ್ ಆಫ್ ನಿಂತಿತ್ತು. ಆದರೆ ಸೆಕೆಂಡ್ ರೌಂಡಲ್ಲಿ 2,26,619ಕ್ಕೆ ಕಟ್ ಆಫ್ ನಿಂತಿದೆ. ಇಲ್ಲಿ ಕೂಡ ನೀವು ಗಮನಿಸಿ SC ಕ್ಯಾಟಗರಿಯಲ್ಲಿ 3,055 ಕಟ್ ಆಫ್ ಡ್ರಾಪ್ ಆಗಿದೆ ಈ ಒಂದು ಸೆಕೆಂಡ್ ರೌಂಡ್ಗೆ. ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಆದ್ರೂ ಆಗ್ಬೋದು, ಜಾಸ್ತಿ ಆಗದೆ ಈ ಒಂದು ಟ್ರೆಂಡನ್ನೇ ಫಾಲೋ ಮಾಡ್ಬೋದು. ಆದ್ದರಿಂದ ಏನು ಹೇಳೋದಕ್ಕಾಗಲ್ಲ. ಈ ಒಂದು ಟ್ರೆಂಡನ್ನು ನೀವು ಗಮನಿಸಿಕೊಂಡು ಒಂದು ಅನಾಲಿಸಿಸ್ ಅನ್ನು ಮಾಡ್ಬೋದಾಗಿರ್ತದೆ ಮಾತ್ರ. ಮುಂದಿನದು ಕ್ಯಾಟಗರಿ 1ನಲ್ಲಿ ನೋಡಿ. ಕ್ಯಾಟಗರಿ 1ನಲ್ಲಿ ಏನಾಗಿದೆ 91,167 ಫಸ್ಟ್ ರೌಂಡಲ್ಲಿ ನಿಂತರೆ ಸೆಕೆಂಡ್ ರೌಂಡಲ್ಲಿ 94,990 ಈ ಒಂದು ಕಟ್ ಆಫ್ ಎಷ್ಟು ಡ್ರಾಪ್ ಆಗಿದೆ ಅಂದರೆ 3,823 ಕಟ್ ಆಫ್ ಡ್ರಾಪ್ ಆಗಿದೆ. ಇಲ್ಲಿ ಕೂಡ ಅಪ್ರಾಕ್ಸಿಮೇಟ್ಲಿ 4,000ವರೆಗೆ ಕಟ್ ಆಫ್ ಡ್ರಾಪ್ ಆಗ್ಬೋದು ಸೆಕೆಂಡ್ ರೌಂಡಲ್ಲಿ. ಅಂದರೆ ಒಂದು ಐಡಿಯಾ ಸಿಗ್ತದೆ 2,000ದಿಂದ ಹಿಡ್ಕೊಂಡು 4,000ವರೆಗೆ ಈ ಒಂದು ಕ್ಯಾಟಗರಿಗಳಲ್ಲಿ ಡ್ರಾಪ್ ಆಗುವಂಥ ಸಾಧ್ಯತೆ ಇರ್ತದೆ.
ಮುಖ್ಯವಾಗಿ ಇನ್ನೊಂದು ಕೆಟಗರಿಗಳಲ್ಲಿ ಅಂದರೆ 2AG ಕೆಟಗರಿಯಲ್ಲಿ ಕೂಡ ಕಟ್ ಆಫ್ ಡ್ರಾಪ್ ಬಹಳಷ್ಟು ಕಾಣಿಸ್ತದೆ. 5,000ವರೆಗೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಡ್ರಾಪ್ ಸಿಗ್ತದೆ ನಮಗೆ. ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ 90,243 ಕಟ್ ಆಫ್ ಇತ್ತಂದರೆ ಸೆಕೆಂಡ್ ರೌಂಡಲ್ಲಿ 95,285 ಕಟ್ ಆಫ್ ಡ್ರಾಪ್ ಆಗಿದೆ. ಅಂದರೆ ಓವರಾಲ್ ಆಗಿ ನೀವು ಗಮನಿಸಿ 5,427 ಕಟ್ ಆಫ್ ಡ್ರಾಪ್ ಆಗಿದೆ ಸೆಕೆಂಡ್ ರೌಂಡಲ್ಲಿ. ಅಂದರೆ ಈ ಒಂದು ಕೆಟಗರಿಗಳಲ್ಲಿ ಕೂಡ ಜಾಸ್ತಿ ರಿಸರ್ವೇಷನ್ ಇರೋದ್ರಿಂದ ಈ ಒಂದು ಕೆಟಗರಿಗಳಲ್ಲಿ ಅಕಸ್ಮಾತ್ ಸೀಟ್ ಇನ್ಕ್ರೀಸ್ ಆದರೆ ಅದರಲ್ಲೂ ಕೂಡ ಬಹಳ ಜನಕ್ಕೆ ಒಂದು ಸೀಟ್ ಸಿಗುತ್ತದೆ. ಓವರಾಲ್ ಆಗಿ GM ಕೆಟಗರಿಯಲ್ಲಿ ಎಷ್ಟು ಒಂದು ಕಟ್ ಆಫ್ ಡ್ರಾಪ್ ಆಗ್ತದೋ ಅಷ್ಟು ಡ್ರಾಪ್ಗಿಂತ 0.5% ಅಷ್ಟು ಈ ಒಂದು ಕೆಟಗರಿಗಳಲ್ಲಿ ಡ್ರಾಪ್ ಆಗ್ತದೆ. ಈಗ ಕೊನೆಯದಾಗಿ 2BG ಕೆಟಗರಿಯಲ್ಲಿ ನೋಡಿ 79,457ಕ್ಕೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ನಿಂತಿತ್ತು ಲಾಸ್ಟ್ ಇಯರು. ಆದರೆ ಸೆಕೆಂಡ್ ರೌಂಡಲ್ಲಿ 87,095ಕ್ಕೆ ಕಟ್ ಆಫ್ ನಿಂತಿತ್ತು. ಓವರಾಲ್ ಆಗಿ ಗಮನಿಸಿದರೆ 7,641 ಕಟ್ ಆಫ್ ಡ್ರಾಪ್ ಆಗಿದೆ 2BG ಕೆಟಗರಿಯಲ್ಲಿ. ಆದ್ದರಿಂದ ನಿಮಗೊಂದು ಐಡಿಯಾ ಸಿಗ್ತದೆ ಈ ಒಂದು ಕಟ್ ಆಫ್ ಡ್ರಾಪ್ ಎಷ್ಟಾಗ್ತದೆ 2BG ಕೆಟಗರಿಯಲ್ಲಿ ಅಂತ. 7,641 ಕಟ್ ಆಫ್ ಡ್ರಾಪ್ ಆಗಿದೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ. ಓವರಾಲ್ ಆಗಿ ಸಮ್ಮರಿ ಹೇಳೋದಾದರೆ ಮೊದಲಿಗೆ ಹೈಯೆಸ್ಟ್ ಕಟ್ ಆಫ್ ಡ್ರಾಪ್ ಆಗೋದು GM ಕೆಟಗರಿ, 3A ಕೆಟಗರಿ, 3B ಕೆಟಗರಿ, ಅದಾದ ನಂತರ 2B ಕೆಟಗರಿ ಮತ್ತು ST ಕೆಟಗರಿ, ಅದಾದಮೇಲೆ ನಮ್ಮ 2A ಕೆಟಗರಿ, ಅದಾದಮೇಲೆ SC ಕೆಟಗರಿ. ಈ ರೀತಿಯ ಒಂದು ಕಟ್ ಆಫ್ ಡ್ರಾಪನ್ನು ನಾವು ಕಾಣಬಹುದಾಗಿರುತ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರೂ ಕೂಡ ಈ ಒಂದು ವಿಡಿಯೋ ನೋಡಿ ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುವಂತಾಗಲಿ. ಧನ್ಯವಾದಗಳು.